ಚಹಾ ಚೂಡ ಸುದ್ದಿ ನೋಡಕ್ಕೆ ಮತ್ತೆ ನಿಮಗೆ ಸ್ವಾಗತ. ಫ್ಲೋರೈಡ್ ಯುಕ್ತ ನೀರಿನಿಂದ ತುಮಕೂರು ಜಿಲ್ಲಾ ಪಾವಗಡ ತಾಲೂಕಿನ ಮಂದಿಗೆ ಬ್ಯಾನ್ ಹೆಚ್ಚಾಗ್ಯದ ನೋಡ್ರಿ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹುಟ್ಟಿದ ಕೂಸಿಗೆ ಎದೆ ಹಾಲು ಕೊಡ್ಲಿಕ್ಕೂ ಹೆಣ್ಮಕ್ಳು ಹಿಂದೆ ಮುಂದೆ ವಿಚಾರ ಮಾಡೋ ಹಂಗಾಗ್ಯದ. ಈ ಬಗ್ಗೆ ಒಂದು ರಿಪೋರ್ಟ್ ಅದ, ನೋಡ್ತಿರಲ್ಲ. ತುಮಕೂರು ಜಿಲ್ಲಾ ಪಾವಗಡದಾಗ ಯಾವುದೋ ದವಾಖಾನಿಗೆ ಹೋಗಿ ನೋಡಿದ್ರು ಲೇಡೀಸ್ ಪೇಷಂಟ ತುಂಬಿರ್ತಾರ. ಸರ್ಕಾರಿ ದವಾಖಾನಿ ಬೆಡ್ ಒಂದು ಖಾಲಿ ಉಳಿದಿಲ್ಲ. ಇಲ್ಲಿನ ಮಂದಿ ಜಡ್ಗೆಲ್ಲ ಕಾರಣ ಅಂದ್ರ ಫ್ಲೋರೈಡ್ ನೀರು. ಅದರಿಂದ ಆಗಿರೋ ಸಮಸ್ಯೆ ಅಷ್ಟಿಷ್ಟಲ್ಲ, ಕೂಸು ಹೆತ್ತಿರೋ ತಾಯಂದ್ರ ಎದಿ ಹಾಲಿನಾಗೂ ಫ್ಲೋರೈಡ್ ಅಂಶ ಪತ್ತೆ ಆಗ್ಯದಂತ. ಇದನ್ನ ಸರ್ಕಾರಿ ಡಾಕ್ಟ್ರು ಖಾತ್ರಿ ಮಾಡ್ಯಾರ. ಹೆರಿಗೆ ಆದ ನಂತರ ಅವರು ಏನು ಎದೆ ಹಾಲು ಮಕ್ಕಳು ಕುಡಿಸ್ತಾರೋ ಅದರಲ್ಲೂ ಸ್ವಲ್ಪ ಪ್ರಮಾಣದ ಫ್ಲೋರಿನ್ ಕಂಟೆಂಟ್ ಇದೆ ಅಂತ ಕೆಲವು ಇದರಲ್ಲಿ ತಿಳಿದು ಬಂದಿದೆ. ಅಲ್ಲಿನ ಫ್ಲೋರೋಸಿಸ್ಸು ಮತ್ತು ಸ್ಕೆಲಿಟಲ್ ಫ್ಲೋರೋಸಿಸ್ ಬೇಗ ತುತ್ತಾಗ್ತಾರೆ. ಇದ್ರ ಜೊತೆ ಮಕ್ಕಳು ಅನಿಮಿಯಾ ಅಂದರೆ ರಕ್ತಹೀನತೆ ಮತ್ತು ತಾಯಂದಿರು ಆರ್ಥರೈಟಿಸ್ ಕೀಲು ನೋವು ಇವು ತುಂಬ ಬೇಗ ತುತ್ತಾಗ್ತಾರೆ. ಇದಕ್ಕಿಂತ ಆತಂಕ ಇನ್ನೇನೈತೆ ಹೇಳ್ರಿ. ಹುಟ್ಟಿದ ಕೂಸಿಗೆ ಎದಿ ಹಾಲು ಅಂದ್ರ ಅಮೃತ ಇದ್ದಂಗ, ಅದ್ರಾಗ ವಿಷ ಐತಿ ಅಂದ್ರ ಇನ್ನೆಂತ ಬಾಳೆ ಮಾಡ್ಬೇಕು ಹೇಳ್ರಿ. ಪಾವಗಡ ತಾಲೂಕಿನ ಮಂದಿಗೆ ಕುಡಿಯೋ ನೀರು ವಿಷ ಆಗೈತಿ. ಅದರಿಂದ ಆಗಿರೋ ಸಮಸ್ಯೆ ಸಣ್ಣದೇನಲ್ಲ ಬಿಡ್ರಿ. ಫ್ಲೋರೈಡ್ ಪ್ರಾಬ್ಲಮ್. ನೀರಿನಾಗ ಫ್ಲೋರೈಡ್ ಅಂಶ ಶೇಕಡ 0.6 ಇರೋದು ಕಾಮನ್ ಅಂತ. ಆದ್ರೆ ಪಾವಗಡ ತಾಲೂಕಿನಾಗ ನೀರಿನೊಳಗ ಶೇಕಡ 6ರಿಂದ 12 ಫ್ಲೋರೈಡ್ ಅಂಶ ಇರೋದು ಖಾತ್ರಿ ಆಗ್ಯದಂತ. ಇದರಿಂದಾಗಿ 143 ಕಂದಾಯ ಗ್ರಾಮ ಮತ್ತು 74 ಮಜ್ರೆ ಗ್ರಾಮದಾಗ ಬ್ಯಾನ್ ಹೆಚ್ಚಾಗೈತಿ. ಒಟ್ಟ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಾಕ ತಾಲೂಕಿನಾಗಿರೋ ಸರ್ಕಾರಿ ದವಾಖಾನೆಗೆ 1.5 ಕೋಟಿಯಷ್ಟು ಔಷಧಿ ಬೇಕಂತ. ಆದ್ರೆ ಗೌರ್ಮೆಂಟ್ನಿಂದ ಬರೀ 50 ಲಕ್ಷದ ಔಷಧಿ ಸಪ್ಲೈ ಆಗಕತ್ತೈತಿ. ಹಿಂಗಾಗಿ ಇಲ್ಲಿ ಮಂದಿಗೆ ಬ್ಯಾನಿ ಕಾಟ ಹೆಚ್ಚಾಗೈತಿ. ಫ್ಲೋರೈಡ್ ನೀರಿನಿಂದ ಹೆಚ್ಚಿನ ಸಮಸ್ಯೆ ಆಗಿರೋದು ಹೆಣ್ಮಕ್ಳಿಗೆ ಅನ್ನೋದು ಕಂಡು ಬಂದೈತಿ. ಗರ್ಭಕೋಶ ಮತ್ತು ಮುಟ್ಟಿನ ಸಮಸ್ಯೆ ಹೆಚ್ಚಾಗ್ಯದಂತ. ಅಷ್ಟ ಅಲ್ಲದ ಜಠರ, ಕಿಡ್ನಿ, ಶ್ವಾಸಕೋಶಕ್ಕೂ ಸಂಬಂಧಪಟ್ಟ ಬ್ಯಾನಿಲಿಂದ ಹೆಣ್ಮಕ್ಳು ಪರದಾಡಕತ್ತಾರಂತ. ಇಲ್ಲಿರೋ ನೀರು ಕುಡಿದು ಫ್ಲೋರಿಡ್ ಕಲ್ತಿದೆ. ಅದರಿಂದ ಹಲ್ಲುಗಳ ಮೇಲೆ ಕರೆ ಎಲ್ಲ ಬರ್ತಾಯಿದೆ. ಸೊಂಟ ನೋವು, ಮೂಳೆಗಳಲ್ಲೆಲ್ಲ ನೋವು ಬರ್ತಾಯಿದೆ. ನಾವು ಇವಾಗ ಡೆಲಿವರಿ ಆಗಿದೆ, ಮಕ್ಕಳಿಗೆ ಎದೆ ಹಾಲು ಕೊಡ್ತಾ ಇದ್ದೀವಿ. ಅದರಿಂದ ನಾವು ಕುಡಿತಾ ಇರೋದ್ರಿಂದ ನಮ್ಮ ಮಕ್ಕಳಿಗೂ ಬರುತ್ತೆ ಅಂತ ನಾವು ಭಯ ಪಡ್ತಾ ಇದ್ದೀವಿ. ಇನ್ನು ತಾಲೂಕಿನಾಗ 7,000ಕ್ಕಿಂತ ಹೆಚ್ಚು ಅಂಗವಿಕಲರು ಅದಾರಂತ. ಆ ಪೈಕಿ 6,000ಕ್ಕಿಂತ ಹೆಚ್ಚು ಹೆಣ್ಮಕ್ಳ ಅದಾರಂತ. ಒಟ್ನಾಗ ಫ್ಲೋರೈಡ್ ನೀರಿನಿಂದ ಪಾವಗಡ ತಾಲೂಕಿನಾಗ ಹೆಣ್ಮಕ್ಳ ಬಾಳೆ ಬರಡಾಗೈತಿ. ಈ ಬಗ್ಗೆ ಸರ್ಕಾರ ಆದಷ್ಟು ಲಘುನ ಎಚ್ಚರಾಗಬೇಕು ನೋಡ್ರಿ. ದಯಾನಂದ್, ಸುವರ್ಣ ನ್ಯೂಸ್ 24/7, ತುಮಕೂರು. ಹೆಣ್ಮಕ್ಳು ಮಾಡ್ಲಾರ್ದ ಉದ್ಯೋಗನ ಇಲ್ಲ ನೋಡ್ರಿ. ಕರಾವಳಿ ಒಳಗೆ ಮೀನು ಮಾರಾಟ ಅಷ್ಟ ಮಾಡ್ತಿದ್ದ ಹೆಣ್ಮಕ್ಳು ಈಗ ಬೋಟ್ ಖರೀದಿ ಮಾಡಿ ತಾವ ವ್ಯವಹಾರಕ್ಕೂ ಮುಂದಾಗ್ಯಾರ. ಈ ಬಗ್ಗೆ ಒಂದು ಸ್ಟೋರಿ ಅದ, ನೋಡೋಣಲ್ಲ. ಇವರು ನೋಡ್ರಿ ಕರಾವಳಿಯ ಹೆಮ್ಮೆಯ ಹೆಣ್ಮಕ್ಳು. ಸುಲ್ತಾನ ಬತ್ತಗೇರಿಯ ಮೊಗವೀರ ಸಮುದಾಯದ ಈ ಹೆಣ್ಮಕ್ಳು ಗಂಡಸರಿಗೇನು ಕಮ್ಮಿ ಇಲ್ಲ ಅನ್ನೋದನ್ನ ಸಾಧಿಸಿ ತೋರ್ಸ್ಯಾರ. 10 ವರ್ಷದ ಹಿಂದ ಇವರು ಸ್ವಸಹಾಯ ಸಂಘ ಮಾಡಿದ್ರ. ಅದ್ರಾಗ ಒಂದಿಷ್ಟು ಲಾಭ ಬಂದ್ಮ್ಯಾಲ 18 ಹೆಣ್ಮಕ್ಳು ತಲಾ 25,000 ಬಂಡವಾಳ ಹಾಕಿದ್ರ. ಬಾಕಿ ರೊಕ್ಕ ಬ್ಯಾಂಕ್ ಸಾಲ ಮಾಡಿ ಬೋಟ್ ಖರೀದಿ ಮಾಡಿ ಮೀನು ವ್ಯಾಪಾರ ಶುರು ಮಾಡಿದ್ರೆ. 10 ವರ್ಷದ ಮೊದಲು ಅಂದರೆ 2002ರಲ್ಲಿ ಸ್ವಸಹಾಯ ಸಂಘ ಅಂತ, ಸವಿನಯ ಸ್ವಸಹಾಯ ಸಂಘ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. 6-7 ವರ್ಷ ನಾವು ಅದೇ ಉಳಿತಾಯನೇ ಮಾಡ್ತಾ ಇದ್ದದ್ದು. ಮತ್ತೇನು ಲೋನ್ ತೆಗೆಯುವುದು, ಅದನ್ನು ಕಟ್ಟುವುದು ಅಷ್ಟೇನೆ ಮಾಡ್ತಾ ಇದ್ವಿ. ನಾವು 3 ವರ್ಷದ ಮೊದಲು ನಾವು ಸೆಕೆಂಡ್ ಹ್ಯಾಂಡ್ ಬೋಟ್ ಖರೀದಿ ಮಾಡಿದ್ವಿ. ಸವಿನಯ ಸ್ವಸಹಾಯ ಸಂಘದ ಹೆಸರಿನಾಗ ಇವರು 12.5 ಲಕ್ಷ ಕೊಟ್ಟು ಬೋಟ್ ಖರೀದಿ ಮಾಡ್ಯಾರ. ಆಳ ಸಮುದ್ರದಾಗ ಬೋಟ್ ಮೀನು ತುಂಬಿಸ್ಕೊಂಡು ಬರ್ತೈತಿ. ಅದನ್ನ ವ್ಯಾಪಾರ ಮಾಡಕ ಇವರು ಸಾಕಷ್ಟು ಪಳಗ್ಯಾರ. ಹೆಣ್ಮಕ್ಳ ಸಂಘ ಮಾಡಿ ಬೋಟ್ ಖರೀದಿ ಮಾಡಿರೋ ಮೊದಲ ಸಂಘ ನಮ್ಮ ರಾಜ್ಯದಾಗ ಇವರದ್ದ ಆಗೈತಿ. ಕಟ್ಟುನಿಟ್ಟಾಗಿ ವ್ಯವಹಾರ ಮಾಡಿ 3 ವರ್ಷದಿಂದ ಲಾಭದ ಮುಖ ಕಂಡಾರ. ಹಣಕಾಸಿನ ವಿಷಯದಲ್ಲಿ ಮೊದಲು ನಮ್ಮ ಮನೆಯಿಂದ ನಮಗೆ ಸಹಾಯ ಬಂದಿದೆ. ಆಮೇಲೆ ಬ್ಯಾಂಕಿನಿಂದ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್, ಮತ್ತು ನಮ್ಮ ಊರಿನ ಗ್ರಾಮ ಸಭೆಯವರು ನಮಗೆ 1 ಲಕ್ಷದವರೆಗೆ ಸಹಾಯ ಮಾಡಿದ್ದಾರೆ. ಪ್ಲಾನ್ಸ್ ಎಲ್ಲ ತುಂಬ ಇದೆ. ಇದೀಗ ಒಂದು ಸಕ್ಸಸ್ ಮಟ್ಟಕ್ಕೆ ಬಂದರೆ
ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ತೇವೆ ನಾವು ಈ ವಿಷಯದಲ್ಲಿ. ಒಟ್ನಾಗ ಹೆಣ್ಮಕ್ಳ ಮನಸ್ ಮಾಡಿದ್ರ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕ ಇವರು ಸಾಕ್ಷಿ ಆಗ್ಯಾರ. ಅದಕ್ಕ ಮಹಿಳೆ ಅಬಲೆ ಅಲ್ಲ ಸಬಲೆ ಅನ್ನೋದು ಖರೆವೈತ್ ನೋಡ್ರಿ. ಕ್ಯಾಮ್ರಾಮನ್ ಇಬ್ರಾಹಿಂ ಕೂಡ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು.